ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ನಿತಿನ್. ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಹೋಗುವುದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಬೆಂಗಳೂರು ಟು ಮಂತ್ರಾಲಯ ಈಗ ಬೆಂಗಳೂರಿನಿಂದ BMTC ಮೆಜೆಸ್ಟಿಕ್ ಪ್ಲ್ಯಾಟ್ಫಾರ್ಮ್ ನಂಬರ್ 15D ಇಂದ ಹೋಗುವ ಬೈಯಪ್ಪನಹಳ್ಳಿ ಮಾರ್ಗದಲ್ಲಿ ಹೋಗುವ ಬಸ್ ಹತ್ಕೊಂಡ್ರೆ ಅಲ್ಲಿಂದ SMVT ಅಂದರೆ ಬೈಯಪ್ಪನಹಳ್ಳಿ ರೋಡ್ಗೆ ಹೋದರೆ ಅಲ್ಲಿಂದ ಅರ್ಧ ಕಿಲೋಮೀಟ್ರು ಬೈ ವಾಕ್ ನೀವು ರೀಚ್ ಆಗ್ತೀರಾ SMVT ರೈಲ್ವೆ ಸ್ಟೇಷನ್, ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್. ಇಲ್ಲಿ ಇಲ್ಲಿಂದ ವಂದೇ ಭಾರತ್ ಟ್ರೈನ್ ಮಧ್ಯಾಹ್ನ 2:15ಗೆ ಹೊರಡುತ್ತೆ. ಟಿಕೆಟ್ಗಳನ್ನ ನೀವು ಆನ್ಲೈನ್ IRCTC ಆ್ಯಪ್ನಲ್ಲಿ ಬುಕ್ ಮಾಡ್ಕೋಬೋದು. ನಾವು CC ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಪರ್ ಪರ್ಸನ್ 1175 ವಿತ್ ಫುಡ್ ಬರುತ್ತೆ ಇದರಲ್ಲಿ. ಈ ಮಂತ್ರಾಲಯಂ ವಂದೇ ಭಾರತ್ ಟ್ರೈನ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ ಇರುತ್ತೆ. ಥರ್ಸ್ಡೇ ಮಾತ್ರ ಈ ಟ್ರೈನ್ ಇರೋದಿಲ್ಲ ಬೆಂಗಳೂರಿನಿಂದ. ಈ ಟ್ರೈನು ಫುಲ್ಲಿ ಸೆಂಟ್ರಲೈಸ್ಡ್ AC ಆಗಿರುತ್ತೆ ಮತ್ತು ನಿಮಗೆ ಕಾರ್ನಲ್ಲಿ ಹೋಗೋ ರೀತಿಯೇ ಕಂಫರ್ಟ್ ಇರುತ್ತೆ. ಮತ್ತು ಸಂಜೆ 4 PM ಹಾಗೆ ಸ್ನ್ಯಾಕ್ಸ್, ಕಾಫಿ, ಟೀ ಎಲ್ಲ ಕೊಡ್ತಾರೆ. ಅಂದರೆ ಕಾಫಿ ಅಂದರೆ ಮಿಲ್ಕ್ ಪೌಡರ್ ಕೊಡ್ತಾರೆ, ಹಾಟ್ ವಾಟರ್ ಕೊಡ್ತಾರೆ, ಅದನ್ನು ನೀವು ಡಿಕಾಕ್ಷನ್ ಟೈಪ್ ಮಾಡ್ಕೋಬೋದು. ಇದು 2 ಟೈಪ್ ವಾಶ್ರೂಮ್ ಇರುತ್ತೆ. ಇದು ಇಂಡಿಯನ್ ಸ್ಟೈಲ್ ಆ್ಯಂಡ್ ಇನ್ನೊಂದು ವೆಸ್ಟರ್ನ್ ಸ್ಟೈಲು. ಇದು ಕಂಪ್ಲೀಟ್ ಸೀಲ್ಡ್ ಗ್ಲಾಸ್ ಡೋರ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ನೋಡಿ ವಿಡಿಯೋದಲ್ಲಿ ನೋಡ್ಬೋದು. CC ಕೋಚ್ ಆಗಿರೋದ್ರಿಂದ 3+2 ಸೀಟ್ ಸೆಟ್ಟಿಂಗ್ಸ್ ಇರುತ್ತೆ. ಒಂದು ಸೈಡ್ 2 ಸೀಟಿಂಗ್ ಇರುತ್ತೆ, ಇನ್ನೊಂದು 3 ಸೀಟಿಂಗ್ ಇರುತ್ತೆ ಇನ್ನೊಂದು ಸೈಡು. ಕ್ಲೀನ್ಲಿನೆಸ್ಸು, ಹೈಜೀನು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದೊಂದು ಸೀಟಿಗೂ ರೂಫ್ ಹೆಡ್ಡಲ್ಲಿ 2 ಲೈಟ್ಸ್ ಕೊಟ್ಟಿರ್ತಾರೆ, ಬೆಡ್ ಲೈಟ್ಸ್ ಟೈಪು. ನಿಮ್ಮ ಲಗೇಜ್ ಏನಿದೆ ಈಸಿಯಾಗಿ ಈಸಿಯಾಗಿ ಲಗೇಜನ್ನು ಸೇಫಾಗಿ ಇಡ್ಬೋದು ಇಲ್ಲಿ. ಯೂಶಲಿ ಪೀಕ್ ಅವರ್ಸ್ ಟೈಮಲ್ಲಿ ಪ್ಯಾಸೆಂಜರ್ಸ್ ಜಾಸ್ತಿ ಇರ್ತಾರೆ, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇದ್ದರು. ಫುಲ್ಲಿ ಕ್ಲೀನ್ ಇರುತ್ತೆ. ಓನ್ಲಿ 5 ಸ್ಟಾಪ್ಸ್ ಇರುತ್ತೆ. ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ವಿಂಡೋ ಸೀಟನ್ನೇ ಸೆಲೆಕ್ಟ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ರಿವರ್ಸ್ ಸೀಟ್ ಸಿಕ್ತು. ಬಟ್ ವಿಂಡೋ ಸೈಡು ಒಳ್ಳೆ ಗ್ರೀನರಿ ನೋಡ್ಬೋದು. ಈಗ ನೀವು ವಿಡಿಯೋದಲ್ಲಿ ಕಿಯಾ ಶೋರೂಮ್ದು ಕಂಪ್ನಿದು ಏನಿದೆ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಿಮಗೆ ಕಾಣಿಸುತ್ತೆ. ಈವ್ನಿಂಗ್ ಟೈಮ್ ಅಲ್ಲಿ ನಿಮಗೆ ಪಕ್ಕದಲ್ಲಿ ಒಳ್ಳೆ ಸೀನರಿಗಳು ಎಲ್ಲ ನೋಡ್ಬೋದು. ನಮ್ಮ ಕೋಚು ಆಲ್ಮೋಸ್ಟ್ ತುಂಬ ಖಾಲಿ ಇತ್ತು, ಎಲ್ಲ ಸೀಟ್ಗಳು ಫ್ರೀ ಇದ್ವು. ಬಟ್ ನೆಕ್ಸ್ಟ್ ಕೋಚ್ ಏನಿದೆ ಅದು EC ಕೋಚ್ ಇತ್ತು. ನೋಡಿ ಈಗ ಈ ವಿಡಿಯೋದಲ್ಲಿ ನೋಡ್ಬೋದು, ಎಲ್ಲ ಫುಡ್ಡನ್ನು ಪ್ರಿಸರ್ವೇಟಿವ್ ಮಾಡಿ ಇಟ್ಟಿದ್ದಾರೆ. ಹಾಟ್ ವಾಟರ್ ಫೆಸಿಲಿಟಿ ಇದೆ, ಕೋಲ್ಡ್ ವಾಟರ್ ಫೆಸಿಲಿಟಿನೂ ಇದೆ. ನಮಗೆ ಕೊಡೋ ಸ್ನ್ಯಾಕ್ಸು ಈವ್ನಿಂಗ್ 7:30 ಹಂಗೆ ಟಿಫನ್ ಕೊಡ್ತಾರೆ, ಡಿನ್ನರು. ಅದನ್ನು ಎಲ್ಲ ಕ್ಲೀನಾಗಿ ಸ್ಟೋರೇಜ್ ಮಾಡೋಕ್ಕೆ ಎಲ್ಲ ಫೆಸಿಲಿಟಿಗಳು ಟ್ರೈನಲ್ಲಿದೆ. ತುಂಬ ಹೈಜೀನಾಗಿ ಇಟ್ಟಿದ್ದಾರೆ. ಈಗ ಆಲ್ರೆಡಿ ಟೈಮ್ ಆಲ್ಮೋಸ್ಟ್ 6:30 ಆಗಿರೋದ್ರಿಂದ ಫುಡ್ ಕೊಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ನೋಡಿ ಫುಡ್ ಕೊಟ್ಟಿದ್ದಾರೆ. ಇದು ಒಂದು ಟ್ರೇಯಲ್ಲಿ ಪಲ್ಯ ಕೊಟ್ಟಿದ್ದಾರೆ, ಆಲೂ ಆ್ಯಂಡ್ ಚೆನ್ನದು. ಆಮೇಲೆ ಇನ್ನೊಂದರಲ್ಲಿ ರೈಸು, ಸಾಂಬಾರ್ ಆ್ಯಂಡ್ ಗ್ರೇವಿ ಕೊಟ್ಟಿದ್ದಾರೆ. ಫುಡ್ ಕ್ವಾಲಿಟಿ 100 ಔಟ್ ಆಫ್ ಒಂದು 70 to 80% ಚೆನ್ನಾಗಿದೆ. ಯಾಕಂದರೆ ಅದು ಆಲ್ರೆಡಿ ಪ್ರಿಸರ್ವ್ ಮಾಡಿರ್ತಾರೆ, ಜಸ್ಟ್ ಹೀಟ್ ಮಾಡಿ ಕೊಟ್ಟಿರ್ತಾರೆ. ಆಮೇಲೆ ಅದೇನು ಗ್ರೇವಿ ಇದೆ ಅದಕ್ಕೆ ಚಪಾತಿ ಕೊಟ್ಟಿರ್ತಾರೆ, ಅದನ್ನು ಕೂಡ ಕಂಪ್ಲೀಟ್ಲಿ ಸೀಲ್ಡ್ ಮತ್ತು 2 ಚಪಾತಿ ಕೊಟ್ಟಿರ್ತಾರೆ. ಅದು ಬಿಸಿ ಇರುತ್ತೆ. 7:30ಗೆ ಅದೇನು ಮಿನಿಮಮ್ ಮೀಲ್ಸ್ ತಿನ್ಬೋದು ಅಷ್ಟು ಕೊಟ್ಟಿರ್ತಾರೆ. ನೋಡಿ ಚಪಾತಿನೂ ಚೆನ್ನಾಗೇ ಇದೆ, ಆಲ್ಮೋಸ್ಟು ತಿನ್ಬೋದು. ಒಂದು 100ಗೆ 70 to 80% ರೇಟಿಂಗ್ ಕೊಡ್ಬೋದು. ನೋಡಿ ಈಗ ಮಂತ್ರಾಲಯ ಸ್ಟೇಷನ್ ಇದು, ಇಲ್ಲಿಗೆ ಬಂದಿರ್ತೀವಿ. ಮಂತ್ರಾಲಯಂ ಸ್ಟೇಷನ್ನಿಂದ ಟೆಂಪಲ್ ಎಂಟ್ರೆನ್ಸ್ಗೆ 23 ಕಿಲೋಮೀಟರ್ಸ್ ಆಗುತ್ತೆ. ಅದು ಬೈ ಆಟೋ ಹೋಗೋದಿದ್ರೆ ಪರ್ ಪರ್ಸನ್ 50 ರೂಪೀಸ್ ಚಾರ್ಜ್ ಆಗುತ್ತೆ. ಬದಲು ಕ್ಯಾಬ್ ಅಥವಾ ಫ್ಯಾಮಿಲಿ ಇತ್ತು ಅಂದರೆ ಕ್ಯಾಬಲ್ಲಾದರೆ 400 ರೂಪೀಸ್ ಆಗುತ್ತೆ. ಥ್ಯಾಂಕ್ ಯು.